ಗೋಕುಲ್ ಮಸಾಲಾ ರುಚಿ ಮತ್ತು ಸ್ವಾದಿಷ್ಟದ ಪ್ರೀತಿಯ ಸಂಗಮ. ನಮಗೆ ಅವರಿಗೆ ಮಾಡಲಿ ಇವರೇ. ನಾನು ಅವತ್ತೇ ಹೇಳಿದ್ದೀನಲ್ಲ, ಎಷ್ಟು ನೀವು ಬೀದರಿಂದ ಚಾಮರಾಜನಗರ ತನಕ ಒಂದು ಬಣ ಹೊರಟಿದೆ, ಇನ್ನೊಂದು ಬಣ ಮನೇಲಿ ಕೂತಿದೆ. ಅದು ಯಾವ ಬಣ ಹೊರಟಿದೆ ಏನಿದೆ ಅದು ರಿಯಲ್ BJP ಅಂತ ಇದು ಗೊತ್ತಿಲ್ಲ. ಅದಕ್ಕೆ ಏನು BJP ಲಾಂಛನ ಅಂತೂ ಹಾಕ್ಕೊಂಡಿದ್ದಾರೆ, ಸಿಂಬಲ್ ಹಾಕ್ಕೊಂಡಿದ್ದಾರೆ. ವಿಜೇಂದ್ರ ಅವ್ರ ಫೋಟೋ ಇಲ್ಲ, ನಾರಾಯಣ ಸ್ವಾಮಿ ಚೆಲುವಾದಿದವರಿಲ್ಲ, ಅಶೋಕ್ ಅಣ್ಣಂದಿಲ್ಲ. ಅದು BJPನಾ? ಇವರು ಸ್ಪಷ್ಟೀಕರಣ ಕೊಡಬೇಕಲ್ಲ. ಇವರು ಬೀದಿನಲ್ಲನ ಹೋರಾಡಲಿ, ಬಟ್ಟೆಯನ್ನು ಹರ್ಕೊಡ್ಲಿ, ಗಂಟ್ಲನ್ನ ಕೂಕೊಂಡು ಚೀರಾಡಲಿ, ಏನೂ ಫರಕ್ ಬೀಳಲ್ಲ. ನಾನು ಹೇಳ್ದಂಗೆ ನಾವು ಬದುಕು ಕೊಟ್ಟುವ ವಿಚಾರಗಳನ್ನು, ಒಂದು ಸ್ವಾಭಿಮಾನದ ಬದುಕು ಕೊಡುವಂಥ ವಿಚಾರಗಳನ್ನು ನಾವು ಮುಂದಿಟ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ. ನಾವೇನು ಮಾತಾಡ್ತೀವಿ? ಅನ್ನದ ಬಗ್ಗೆ ಮಾತಾಡ್ತೀವಿ, ಉದ್ಯೋಗದ ಬಗ್ಗೆ ಮಾತಾಡ್ತೀವಿ, ಅಭಿವೃದ್ಧಿ ಬಗ್ಗೆ ಮಾತಾಡ್ತೀವಿ, ಆಶ್ರಯದ ಬಗ್ಗೆ ಮಾತಾಡ್ತೀವಿ. ಇವ್ರೇನು ಮಾತಾಡ್ತಾರೆ? ಇದೇ ವಕ್ಫ್ ಅಂತ ಹೇಳ್ತಾ ಇದ್ದಾರಲ್ರಿ. ಮತ್ತು ಇವ್ರ ಕಾಲಕ್ಕೆ ಯಾಕೆ 2,000 ನೋಟಿಸ್ ಕೊಟ್ಟರು? ಇವ್ರ ಕಾಲಕ್ಕೆ ಯಾಕೆ 330 ಕೋಟಿ ರೂಪಾಯಿ ಕೊಟ್ಟು GIS ಮ್ಯಾಪಿಂಗ್ ಮಾಡಿಸಿದ್ರು? ಇವ್ರ ಕಾಲಕ್ಕೆ ವಕ್ಫ್ ಏನು ಬೀಗ ಹಾಕಿತ್ತಾ? ಇವ್ರ ಕಾಲಕ್ಕೆ ಯಾಕೆ ಬಸವರಾಜ ಬೊಮ್ಮಾಯಿ ಹೋಗ್ಬಿಟ್ಟು ಈ ಆಸ್ತಿ ಅಲ್ಲನ್ನ ಆಸ್ತಿ ಇದೆ, ಇದನ್ನು ನೀವು ಏನಾದರೂ ಬಿಟ್ಕೊಟ್ರೆ ಅದಕ್ಕಿಂತ ದೊಡ್ಡ ಪಾಪ ಯಾವುದೂ ಇಲ್ಲ ಅಂತ ಹೇಳಿದ್ದು ಯಾಕೆ? ನಿಮ್ಮ ಅನ್ವರ್ ಮಾನ್ಪಡಿ ಅಲ್ಲ, ಅವ್ರೇನು ಹೇಳಿಕೆ ಕೊಡಿ? ಅವ್ರು BJP ಅಲ್ಲ, ಅವರಂತೂ ಕಾಂಗ್ರೆಸ್ ಅಲ್ಲ. ಅವ್ರೇನು ಹೇಳಿದ್ದಾರೆ? ಯಡಿಯೂರಪ್ಪ ಮತ್ತು ಅವ್ರ ಮಕ್ಕಳು, ಯಾರು ಯಡಿಯೂರಪ್ಪ ಅವರು ಮತ್ತು ಅವ್ರ ಮಕ್ಕಳು ಕಾಂಗ್ರೆಸ್ಸಿಂದ ದುಡ್ಡು ತೊಗೊಂಡು ಇದನ್ನು ಮುಚ್ಚಾಕಿದ್ದಾರೆ ಅಂತ ಹೇಳಿಲ್ವಾ? ಫಸ್ಟ್ ಅದ್ರದ್ದು ಉತ್ತರ ಕೂಡ ಕೇಳಿ. ಯಾಕಂದ್ರೆ ನನಗೊತ್ತಿರೋ ನಾವಂತೂ ಏನು ಮಾಡಿಲ್ಲ, ಅವ್ರಿಗೆ ಸಂಬಂಧನೇ ಇಲ್ಲ. ಆದರೆ ಯಡಿಯೂರಪ್ಪ ಅವರು ಮತ್ತು ಅವ್ರ ಮಕ್ಕಳು ವಕ್ಫ್ ವಿಚಾರದಲ್ಲಿ ದುಡ್ಡು ತೊಗೊಂಡಿದ್ದಾರೆ ಅಂತ ಹೇಳಿದ್ರಲ್ಲ ಮಾನ್ಪಡಿಯವರು, ಅದ್ರ ಬಗ್ಗೆ ಏನಂತಾರೆ? ಲೆಟ್ ದಮ್ ಕ್ಲಾರಿಫೈ ದಟ್ ಫಸ್ಟ್. ಅದಾದಮೇಲೆ ಬೀದಿಗಿಳಿಲಿ, ಅದಾದಮೇಲೆ ಹೋರಾಟ ಮಾಡಲಿ. ಫಸ್ಟು ಅವ್ರು ಮಾಡಿದಂಥ ಸ್ಟೇಟ್ಮೆಂಟ್ಗಳು, ಅವರ ನಡವಳಿಕೆ ಏನಿತ್ತು ಸರ್ಕಾರಗಳಿದ್ದಾಗ, ಅದು ನಮಗೆ ಕಾಂಗ್ರೆಸ್ಸಿಗೆ ಸ್ಪಷ್ಟೀಕರಣ ಕೊಡೋದು ಬೇಕಾಗಿಲ್ಲ, ಕರ್ನಾಟಕದ ಜನತೆಗೆ ಸ್ಪಷ್ಟೀಕರಣ ಕೊಡಲಿ.